ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮತ್ತು ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ವತಿಯಿಂದ SC ST ಅಭ್ಯರ್ಥಿಗಳಿಗೆ 3 ತಿಂಗಳ ಉಚಿತವಾದಂಥ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ಅಥವಾ ಪ್ಯಾರಾಮೆಡಿಕಲ್ ಅಸಿಸ್ಟೆಂಟ್ ಈ ಒಂದು ಕೋರ್ಸನ್ನು ಉಚಿತವಾಗಿ ನೀಡಲಾಗ್ತಿದೆ ಈ ಒಂದು ಇಲಾಖೆ ವತಿಯಿಂದ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿನ ಕೊಡ್ತೇನೆ. ಅದರ ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಆ ಒಂದು ಲಿಂಕನ್ನು ಕೂಡ ನಾನು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ನೀವು ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು. ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾರೆಲ್ಲ SC ST ಅಭ್ಯರ್ಥಿಗಳು SSLC ಮಾಡಿದ್ದೀರಾ ಅಂಥವ್ರುಗಳಿಗೆ ಇದು ಉಚಿತವಾದಂಥ ಒಂದು ತರಬೇತಿ, 3 ತಿಂಗಳ ತರಬೇತಿಯನ್ನು ನೀಡಲಾಗ್ತಿದೆ. ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರ ಹಾಕಬೇಕಾಗತ್ತೆ. ಇಲ್ಲಿ ನಿಮಗೆ 90 ಡೇಸ್ ಅಂದರೆ 3 ತಿಂಗಳ ಒಂದು ಅವಧಿಯಲ್ಲಿ ನಿಮಗೆ ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ, ಸರ್ಟಿಫಿಕೇಟ್ ಕೋರ್ಸ್. ಇಲ್ಲಿ ನಿಮಗೆ ಆಹಾರ ಮತ್ತು ವಸತಿ, ಫುಡ್ ಮತ್ತು ಅಕೊಮಡೇಷನ್ ಎರಡೂ ಫ್ರೀ ಇರುತ್ತೆ. ಓಕೆ, 9 ದಿನಗಳ ಕೋರ್ಸು ನಿಮಗೆ ಇಲ್ಲಿ ಒದಗಿಸಿಕೊಡ್ತಾರೆ. ಇದರಲ್ಲಿ ನೀವು ಪ್ಯಾರಾಮೆಡಿಕಲ್ ಮತ್ತು ಆರೋಗ್ಯ ಸಹಾಯಕ ಕೋರ್ಸ್ ಅಂತ ನಿಮಗೆ ಇಲ್ಲಿ ಏನು ಮಾಡ್ತಾರೆ, ಒಂದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ. ಇದು ಸಮಾಜ ಕಲ್ಯಾಣ ಇಲಾಖೆಯ ಅಭ್ಯರ್ಥಿಗಳಿಗೆ ಮಾತ್ರ, ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಅಂಡರಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅಪ್ಲಿಕೇಶನನ್ನು ಆನ್ಲೈನ್ ಮುಖಾಂತರ ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಇಲ್ಲಿ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು ಮತ್ತು ಆಧಾರ್ ಕಾರ್ಡಲ್ಲಿರುವಂತಹ ಹೆಸರನ್ನು ಹಾಕಿ ಇಲ್ಲಿ ನೀವು ಪ್ರೊಸೀಡ್ ಅಂತ ಕೊಟ್ಟಾಗ ನಿಮಗೆ ನಾರ್ಮಲ್ ಆದಂಥ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ನೀವು ಮೊಬೈಲ್ ಮುಖಾಂತರ ಹಾಕ್ಬೋದು. ಇಲ್ಲಿ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಿದಾಗ ನಿಮ್ಮ ಇದನ್ನು ಹಾಕಿ ಆಧಾರ್ ಕಾರ್ಡ್ ಹಾಕಿ ಸಬ್ಮಿಟ್ ಮಾಡಿದಾಗ ಇಲ್ಲಿ ನಿಮ್ಮ ID ನಂಬರ್, ನಿಮ್ಮ ಜಾತಿ ಮತ್ತು ಕೆಟಗರಿ ಕಾಸ್ಟ್ದು ID ನಂಬರನ್ನು ಹಾಕಿ ಮತ್ತು ಕುಟುಂಬವನ್ನು ಇಲ್ಲಿ ನಮ್ಮ ID ನಂಬರ್ ಹಾಕಿದಾಗ ಎಲ್ಲ ತೊಗೊಂಡ್ಬಿಡುತ್ತೆ ಆಟೋಮೆಟಿಕಲಿ. ನಂತರ SSLC ನಂಬರ್ನ ಹಾಕಬೇಕು. ಆಲ್ರೆಡಿ ಬೋರ್ಡ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ರಿಜಿಸ್ಟರ್ ನಂಬರ್ ಹಾಕಬೇಕು, ಇಯರ್ ಪಾಸಿಂಗ್, ಟೋಟಲ್ ಮಾರ್ಕ್ಸು, ಆಪ್ಟಿನ್ ಮಾರ್ಕ್ಸು, ಪರ್ಸೆಂಟೇಜ್. ಓಕೆ, ಇವೆಲ್ಲಗಳನ್ನು ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಹಾಕಬೇಕು. ತಂದೆ ಹೆಸರು, ನಿಮ್ಮ ಹೆಸರು ಆಲ್ರೆಡಿ ತೊಗೊಂಡ್ಬಿಡುತ್ತೆ. ತಂದೆ ಹೆಸರು, ತಾಯಿ ಹೆಸರು, ಪಾಲಕರ ಹೆಸರು, ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದೆಯೋ ಇಲ್ಲೋ, ಆಮೇಲೆ ನಿಮ್ಮದು ಯಾವುದು ಮೇಲಾ ಫಿಮೇಲಾ, ಆಮೇಲೆ ಡೇಟ್ ಆಫ್ ಬರ್ತು, ಆಮೇಲೆ ನಿಮ್ಮ ವಯಸ್ಸು ಎಷ್ಟು ಬರುತ್ತೆ ಎಲ್ಲವೂ ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಕೊನೆಗೆ ಬರೋದು ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಬೇಕಾಗುತ್ತೆ ಇಲ್ಲಿ. ಅದಾದಮೇಲೆ ನಿಮ್ಮ ಜಾತಿ ಆದಾಯ ಪ್ರಮಾಣ ಪತ್ರ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಸಪ್ರೇಟಾಗಿ ಜಾತಿ ಪ್ರಮಾಣ ಪತ್ರ ಬೇರೆ ಅಪ್ಲೋಡ್ ಮಾಡಬೇಕು ಮತ್ತು ಆದಾಯ ಪ್ರಮಾಣ ಪತ್ರನೂ ಕೂಡ ಇಲ್ಲಿ ಬೇರೆಯಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದಾದ ಮೇಲೆ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಇಲ್ಲಿ ನೋಡಿ ಸಫಾಯಿ ಕರ್ಮಚಾರಿ ID ಅಂತ ಕೇಳಿದ್ದಾರೆ. ಅಂದರೆ ಇದು ಸಫಾಯಿ ಕರ್ಮಚಾರಿ ಮಕ್ಕಳು ಇದ್ದರೆ ಅವ್ರಿಗೆ ತುಂಬ ಒಳ್ಳೆಯದು. ಆದರೆ ಇಲ್ಲಾಂದ್ರೂ ತೊಂದರೆ ಇಲ್ಲ, ಇದನ್ನು ಹಾಗೆ ಬಿಡಬೇಕು. ಇಲ್ಲಿ ಕಡ್ಡಾಯವಿಲ್ಲ ಅಂತ ಬರೆದಿದ್ದಾರೆ. ಇದ್ದರೆ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಬಿಟ್ಟುಬಿಡಿ. ಸೊ ಕೊನೆಗೆ ಇಲ್ಲಿ ನೀವು 3 ಟಿಕ್ ಇರ್ತವೆ. ಇದು ಘೋಷಣೆ, ಡಿಕ್ಲರೇಷನ್ ಇರುತ್ತೆ. ಇದನ್ನು 3 ಟಿಕ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ. ಅದನ್ನು ಸಬ್ಮಿಟ್ ಮಾಡಿಬಿಟ್ರೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆದಂಗೆ. ನಿಮಗೊಂದು ಮೆಸೇಜು ಕೂಡ ಬರ್ಬೋದು, ಅಥವಾ ನಿಮಗೆ ಅಲ್ಲಿ ಎನ್ಕ್ಲೋಜ್ಮೆಂಟ್ ನಂಬರ್ ಕೂಡ ಅಂತ ಬರುತ್ತೆ. ಅದನ್ನು ಸೇವ್ ಮಾಡಿಟ್ಕೊಳ್ಳಿ. ಮುಂದೆ ನಿಮಗೆ ಅವರು ಕಾಲ್ ಮಾಡ್ತಾರೆ.